ನಾಟಕ ಪದವಿಯನ್ನು ಕಲೀಲಿಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನಾ ಕಾರಣಗಳಿರ್ತಿತ್ತು. ನಾನು ಇಲ್ಲಿ ಬಂದು ಒಂದು 5-10 ನಿಮಿಷ ಮಾತ್ರ ಮಾತಾಡ್ತೇನೆ. 5-10 ನಿಮಿಷ ಮಾತಾಡಲಿಕ್ಕೆ ಕೂಡ ಒಂದು ಅರ್ಹತೆಯನ್ನು ಗಿಟ್ಟಿಸ್ಕೊಂಡಿರೋದಕ್ಕೆ ಏಕೈಕ ಕಾರಣ ನಾನು ಕೂಡ ಕಾವ್ಯಂ ರಾಜಗೋಪಾಲ್ ಅವರ ಶಿಷ್ಯ ಆಗಿದ್ದೆ ಅನ್ನೋದು. ಅವರು ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿದ್ದಾಗ ಅಲ್ಲಿ ನಾಟಕ ಕಲಿತವ್ ನಾನು. ಅದಕ್ಕೆ ಮುಂಚೆನೂ ನಾಟಕ ಮಾಡ್ತಿದ್ವಿ, ಆದರೆ ಶಾಸ್ತ್ರೀಯವಾಗಿ ನಾಟಕವನ್ನು ಆ ಡಿಪಾರ್ಟ್ಮೆಂಟಲ್ಲಿ ಕಲಿಬೇಕಾಗಿ ಬಂತು. ಮತ್ತು ಆ ನಾಟಕದ ಪದವಿಯನ್ನು ಕಲಿಬೇಕಾದ್ರೆ ನನ್ನ ಜೂನಿಯರು ನಾಗರಾಜ್ ಮೂರ್ತಿ, ನಾಟಕ ಅಕಾಡೆಮಿಯ ಅಧ್ಯಕ್ಷ. ಈಗ ಅವನು ನಾಟಕ ಕಲಿಬೇಕು ಅಂತ ಬಂದಿರಲಿಲ್ಲ, ನಾನು ನಾಟಕ ಕಲಿಬೇಕು ಅಂತ ಅಲ್ಲಿಗೆ ಹೋಗಲಿಲ್ಲ. ಆದರೆ ನಾಟಕ ಪದವಿಯನ್ನು ಕಲೀಲಿಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನಾ ಕಾರಣಗಳಿರ್ತಿತ್ತು. ಏನಂತಂದರೆ ಈಸಿಯಾಗಿ ಹಾಸ್ಟೆಲ್ ಸಿಕ್ಬಿಡುತ್ತೆ, ಈಸಿಯಾಗಿ ಓಡಾಡ್ಕೊಂಡಿರ್ಬೋದು, ಈಸಿಯಾಗಿ ಅಟೆಂಡೆನ್ಸ್ ಸಿಗುತ್ತೆ, ಇದೇ ಕಾರಣಗಳು. ಸೊ ಆ ಥರದಲ್ಲಿ ಅಂದುಕೊಂಡು ಒಳಗೆ ಕಾಲಿಟ್ಟಾಗ ನಾನು ಮತ್ತು ನಾಗರಾಜ ಮೂರ್ತಿ ನಂತರದ ವರ್ಷಗಳಲ್ಲಿ ಬಂದಾಗ ನಮಗೆ ದರ್ಶನ ಆಗಿದ್ದು ಕಾವ್ಯಂ ರಾಜಗೋಪಾಲ್ ಅನ್ನುವ ಒಂದು ಮೇರು ವ್ಯಕ್ತಿತ್ವ. ನಾವು ಅವರ ಮೇರು ವ್ಯಕ್ತಿತ್ವ ಅಂತೇನು ಅವರಿಗೆ ಗೌರವ ಕೊಟ್ಟು ಸ್ಟೂಡೆಂಟ್ಸ್ಗಳಿರಲಿಲ್ಲ. ಆದರೆ ಅವರು ಹೇಗೆ ಒಂದು ಸಲ ಕಣ್ಣು ಬಿಡ್ತಾ ಇದ್ರು ಅಂತಂದರೆ, ಎಲ್ಲರೂ ಕೂಡ ಈ ಮುರಳಿ ಒಂದು ಪುಸ್ತಕ ಬರೆದಿದ್ದಾರೆ, ಸೊ ನೋಡ್ತೀನಿ ಸೌಮ್ಯ ಸೌಮ್ಯ ಅಂತ. ನಮಗೆ ಸೌಮ್ಯ ಕಂಡಿದ್ದು ಕಡಿಮೆನೇ, ಅವರ ಉಗ್ರ ರೂಪವನ್ನು ನೋಡಿದ್ದೇ ಜಾಸ್ತಿ ಕಾವ್ಯಂ ಅವ್ರದ್ದು. ಸೊ ಹಾಗಾಗಿ ನಾವು ತಣ್ಣಗಾಗ್ತಾ ಬಂದ್ವಿ. ತಣ್ಣಗಾಗ್ತಾ ಬಂದವರು ನಿಜಕ್ಕೂ ನಾಟಕದ ಕ್ಲಾಸಿಗೆ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಾಟಕದ ಕ್ಲಾಸನ್ನು ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದ್ರಿಂದ ಒಂದಷ್ಟು ನಾಟಕವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಈ ರೀತಿ ನಾಟಕದ ಒಂದು ಅತ್ಯುತ್ತಮ ವಿದ್ಯಾರ್ಥಿಗಳಾಗಿ ನಾವು ಬದಲಾದ್ವಿ ಅಲ್ಲಿ. ಅದಕ್ಕೆ ಕಾರಣ ಕಾವ್ಯಂ ಅವರು ಒಂದೇ. ಕಾವ್ಯಂ ಅವರ ಆ ಒಂದು ಅಂದರೆ ತುಂಬ ಸೌಮ್ಯವಾಗಿಯೇ ಎಲ್ಲರನ್ನ ಹದ್ದುಬಸ್ತಿನಲ್ಲಿ ಇಡುವಂತಹ ಅವರ ಕಣ್ಣಿತ್ತಲ್ಲ, ಅದು ಕಾರಣ. ನಾಗರಾಜ ಮೂರ್ತಿ ಅಧ್ಯಕ್ಷನಾಗಿದ್ದಾಗ ಕಾವ್ಯಂ ರಾಜಗೋಪಾಲ್ ಅವ್ರನ್ನ ನೆನಪಿಸಿಕೊಂಡ ಅನ್ನೋದಿದೆಯಲ್ಲ, ಅದು ನನಗೆ ನಿಜಕ್ಕೂ ಹೃದಯ ತುಂಬಿ ಬಂದಿದೆ. ಯಾಕೆ ಅಂತಂದರೆ ಕಾವ್ಯಂ ರಾಜಗೋಪಾಲ್ ಅವರಿಗೆ 100 ವರ್ಷ. ಮತ್ತು ಕಾವ್ಯಂ ರಾಜಗೋಪಾಲ್ ಅವರು 1960ರಿಂದ ಅವರ ರಂಗ ಬರವಣಿಗೆಗಳನ್ನು ನಾಟಕಗಳನ್ನು ಬರೆದವರು, ಬರವಣಿಗೆಯನ್ನು ಶುರು ಮಾಡಿದವರು. ಹಾಗಾಗಿ ಸೊ ಅಂತಹ ಸಂದರ್ಭದಲ್ಲಿ ಎಷ್ಟೋ ಜನರನ್ನು ಮರೆತೇ ಬಿಟ್ಟಿರುವ ಈ ಜಾಗತೀಕರಣದ ಕಾಲದಲ್ಲಿ ನಮ್ಮ ನಾಗರಾಜ ಮೂರ್ತಿ ಅಲ್ಲದೆ ಹೋಗಿದ್ದಿದ್ರೆ ಬಹುಶಃ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಹಾಗಾಗಿ ನಾಗರಾಜ ಮೂರ್ತಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ಅವನು ಸ್ವಲ್ಪನಾದ್ರೂ, ಯಾಕೆಂದರೆ ಅಲ್ಲಿಯವರೆಗೆ ನಾಗರಾಜ ಮೂರ್ತಿ ಅಂತಂದರೆ ನಮಗೆ ಕಾಣಿಸ್ಕೊಳ್ತಾ ಇದ್ದಿದ್ದು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ. ಮೈಸೂರು ಬ್ಯಾಂಕ್ ಸರ್ಕಲ್ಲು ಆವಾಗ ಕುಖ್ಯಾತ. ಯಾಕೆ ಅಂತಂದರೆ ಎಲ್ಲ ಬಸ್ಗೂ ಕಲ್ಲು ಹೊಡಿಯೋದು. ಮತ್ತು ಹೋಗಿ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮುಂದೆ ರೋಡಲ್ಲಿ ಕೂತು ಬಿಟ್ಟರೆ ಇಡೀ ಬೆಂಗಳೂರಿನ ಬಸ್ಸನ್ನು ಸ್ಟಾಪ್ ಮಾಡ್ಬೋದಿತ್ತು. ಅಲ್ಲಿ ಯಾವಾಗಲೂ ಕಾಣಿಸ್ತಾ ಇದ್ದಿದ್ದು ನಾಗರಾಜ ಮೂರ್ತಿ. ಕಲ್ಲು ಹೊಡಿಯೋದಕ್ಕೆ ಫೇಮಸ್ಸು, ರೋಡಲ್ಲಿ ಕೂತ್ಕೊಳ್ಳೋದಕ್ಕೆ ಫೇಮಸ್ಸು. ಇಲ್ಲಾಂದರೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಇದ್ದುಬಿಟ್ಟು ಸೊ ಅಲ್ಲಿಂದ ಸ್ಟ್ರೈಕ್ಗಳು ಮಾಡಿಸೋದು, ಬೇರೆ ಕಾಲೇಜುಗಳಿಗೆ ಹೋಗಿ ಸ್ಟೂಡೆಂಟ್ಸ್ಗಳನ್ನ ಬಿಡಿಸೋದು ಕಾಲೇಜಿಂದ. ಈ ಥರದಲ್ಲಿ ಸ್ಟೂಡೆಂಟ್ಸ್ ಪಾಲಿಟಿಕ್ಸಲ್ಲಿ ಇದ್ದವನು, ಆಮೇಲೆ ಪಾರ್ಟಿ ಪಾಲಿಟಿಕ್ಸ್ ಬಂದವನು. ಸೊ ಅಂತಹ ವ್ಯಕ್ತಿ ಹೇಗೆ ಕಾವ್ಯಂ ರಾಜಗೋಪಾಲ್ ಮುಂದೆ ತಣ್ಣಗಾಗ್ಬಿಡ್ತಿದ್ದ ಅಂತಂದರೆ ನನಗನ್ನಿಸ್ತು, ಹೌದಲ್ವಾ, ಒಂದು ವ್ಯಕ್ತಿತ್ವ, ಕೇವಲ ಒಂದು ಶುದ್ಧ ವ್ಯಕ್ತಿತ್ವ ಒಂದು ಕನ್ನಡಿಯಾಗಿ ಹೇಗೆ ಬದಲಾಗಬಹುದು, ಮತ್ತು ಆ ಕನ್ನಡಿಯಲ್ಲಿ ನೋಡಿಕೊಂಡವರು ಹೇಗೆ ತಾವಾಗಿ ಶಿಸ್ತುಬದ್ಧರಾಗ್ಬಿಡಬಹುದು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಉದಾಹರಣೆಗಳೇ. ನಾನು ಜಾಸ್ತಿ ಮಾತಾಡಲ್ಲ ಅಂತ ಹೇಳೋದಕ್ಕೆ ಕಾರಣ ಏನಂತಂದರೆ, ಸಿ ವೀರಣ್ಣ ಅವರಿದ್ದಾರೆ, ಎಚ್.ಎಸ್. ರಾಘವೇಂದ್ರ ಅವರು ಬರಬೇಕಾಗಿತ್ತು, ಮತ್ತು ಜೆ. ಶ್ರೀನಿವಾಸ ಮೂರ್ತಿಗಳಿದ್ದಾರೆ. ನಾವೆಲ್ಲ ಕಾವ್ಯಂ ರಾಜಗೋಪಾಲರ ಶಿಷ್ಯರಾಗೋದಕ್ಕೆ ಮುಂಚೆ ಈ ಜೆ. ಶ್ರೀನಿವಾಸ ಮೂರ್ತಿಯವರ ಶಿಷ್ಯರು. ಹಾಗಾಗಿ ನಮ್ಮಲ್ಲಿ ಈ ಕಲ್ಲೊಡೆಯೋ ಬುದ್ಧಿ ಕಲಿಸಿದ್ದವರೇ. ಜೆ. ಶ್ರೀನಿವಾಸ ಮೂರ್ತಿಯವರು ನನಗೆ ಬೆಂಗಳೂರು ಹೈಸ್ಕೂಲ್ನಲ್ಲಿ ಅವರು ಸಂಸ್ಕೃತ ಅಧ್ಯಾಪಕರು. ಯಾವತ್ತೂ ಕೂಡ ಅವತ್ತಿನಿಂದ ಹಿಡಿದು ಇವತ್ತಿನವರೆಗಿನ ಅವರ ಶಿಷ್ಯರನ್ನು ನೋಡಿದರೆ ಅವರು ಯಾವತ್ತೂ ಕೂಡ ಲೆಕ್ಚರರ್ ಆಗಿರಲೇ ಇಲ್ಲ. ನಮಗೆ ನಮ್ಮ ಅತ್ಯುತ್ತಮ ಗೆಳೆಯ, ಅತ್ಯುತ್ತಮ ಮಾರ್ಗದರ್ಶಕ ಮತ್ತು ಅತ್ಯುತ್ತಮ ಬಂಧು.
ಸೊ ಹಾಗಾಗಿ ಅವರು ಯಾವ ರೀತಿಯಲ್ಲಿ ಕಟ್ಟಿಕೊಟ್ರ ಆ ಒಂದು ನಂಟನ್ನು, ಬೋಧನೆಯನ್ನು, ಅದರ ಒಂದು ದೊಡ್ಡ ಮುಂದುವರಿಕೆಯಾಗಿ ಕಾವ್ಯಂ ರಾಜಗೋಪಾಲ್ ನಮಗೆ ಆವಾಗ ಸಿಕ್ಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾವ್ಯಂ ರಾಜಗೋಪಾಲ್ ಅನ್ನುವ ಒಂದು ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ತಿರುವು ಕೊಟ್ಟಿದ್ದೇನೆ ನಮ್ಮ ಮಾನ್ಯ ಕೆ ಮರಳುಸಿದ್ದಪ್ಪನವರು. ಸೆಂಟ್ರಲ್ ಕಾಲೇಜಿನ ಕನ್ನಡ ಸಾಹಿತ್ಯ ಸಂಘಕ್ಕೆ 3 ನಾಟಕಗಳನ್ನು ಮಾಡಿ ಅಂತ ತುಂಬ ಒತ್ತಾಯ ಮಾಡಿ ಕಾವ್ಯಂ ರಾಜಗೋಪಾಲ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಯಾಕೆ ನಾನು ಇದನ್ನು ನೆನಪಿನಲ್ಲಿ ಎಲ್ಲರೂ ಇಟ್ಕೋಬೇಕು, ನಾನು ಇಟ್ಕೊಂಡಿದ್ದೀನಿ ಅಂತಂದರೆ, ಅವರು ಒಂದು ಅಶ್ವತ್ಥಾಮ ಅನ್ನುವ ಒಂದು ನಾಟಕವನ್ನು ಮಾಡಿಸ್ತಾರೆ. ಆ ಅಶ್ವತ್ಥಾಮ ನಾಟಕದ ಕೃಷ್ಣ ನಮ್ಮ ಎಚ್.ಎಸ್. ರಾಘವೇಂದ್ರ ರಾವ್. ಮತ್ತು ಆ ನಾಟಕದಲ್ಲಿ ಭೀಮನ ಪಾತ್ರಧಾರಿ ಚಿ ಶ್ರೀನಿವಾಸರಾಜು ಅವರು. ಮತ್ತು ಆ ನಾಟಕದ ಪ್ರಮುಖ ಪಾತ್ರ ಅಶ್ವತ್ಥಾಮ ಯಾರಿರ್ಬೋದು, ಗೆಸ್ ಮಾಡ್ಬೋದಾ? ಪೂರ್ಣಿಮಾ ಬಿಟ್ಟು ಸಿ ವೀರಣ್ಣ ಅವರು. ಸೊ ಸಿ ವೀರಣ್ಣ ಅವರು ಅಶ್ವತ್ಥಾಮ ಪಾತ್ರವನ್ನು ಮಾಡಿದವರು. ಹೋಗಲಿ, ಇಷ್ಟಕ್ಕೆ ನಿಲ್ಲಿಸ್ತಾ ಅಂತಂದರೆ ಯಶೋಧರೆ ನಾಟಕವನ್ನು ಮಾಡಿಸ್ತಾರೆ. ಆ ಯಶೋಧರೆ ನಾಟಕದಲ್ಲಿ ಬುದ್ಧನ ಪಾತ್ರವನ್ನು ಮಾಡಿದ್ದು ಬರಗೂರು ರಾಮಚಂದ್ರಪ್ಪನವರು. ಮತ್ತು ಯಶೋಧರೆ ವಿಜಯಲಕ್ಷ್ಮಿಯವರು, ಕೆ ಎಂ ನಾಗರಾಜ್ ಅವರ ಪತ್ನಿ ಮತ್ತು ಕನ್ನಡ ಅಧ್ಯಾಪಕರಾದಂಥ ವಿಜಯಲಕ್ಷ್ಮಿಯವರು. ಸೊ ಈ ರೀತಿಯಲ್ಲಿ ಎಷ್ಟೊಂದು ಅನುಭವಗಳನ್ನು ಹೊತ್ತುಕೊಂಡವರು ಇವತ್ತು ಜೊತೆಲಿದ್ದಾರೆ. ಮತ್ತು ಶಿವಪ್ರಕಾಶ್ ಅವರ ಅನೇಕ ನಾಟಕಗಳಿಗೆ ಒಂದು ಮಹತ್ವದ ಸಲಹೆಗಾರರಾಗಿದ್ದವರು, ಅವ್ರ ಜೊತೆ ಒಡನಾಡಿದವರು ರಾಜಗೋಪಾಲ್ ಆಗಿದ್ದರು. ಶ್ರೀನಿವಾಸ ಮೂರ್ತಿಯವರಂತೂ ಆಲ್ಮೋಸ್ಟ್ ಅವರ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಅವರ ಜೊತೆ ಸಂಪೂರ್ಣ ಎಲ್ಲ ರೀತಿಯ ಸಂವಾದವನ್ನು ಮಾಡಬಹುದಾಗಿದ್ದವರು. ಯಾಕೆ ಶ್ರೀನಿವಾಸ ಮೂರ್ತಿ ಅಂತಂದರೆ, ಅಡಿಗರ ಧರ್ಮಸ್ಥಳದ ನಮ್ಮ ಹಂಪನ ಅವರಿದ್ದಾರೆ, ಆವಾಗಲೇ ಈ ಪ್ರಕರಣ ಹೇಳಬೇಕು ನಾನು. ಸೊ ಹಂಪನ ಅವರು ಧರ್ಮಸ್ಥಳದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದಾಗ ಅಡಿಗರು ಅಧ್ಯಕ್ಷರು. ಆಗ ಬಂಡಾಯ ಸಾಹಿತ್ಯ ಪುಟಿಯುತ್ತೆ. ಅದು ಒಂದು ಪರ್ಯಾಯ ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅಂತ ಹೊರಟು ಅದು ಬಂಡಾಯ ಸಾಹಿತ್ಯ ಸಮ್ಮೇಳನ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕನ್ವರ್ಟ್ ಆದಾಗ ಅಲ್ಲಿಗೆ ಕಾವ್ಯಂ ರಾಜಗೋಪಾಲ್ ಅಡಿಗರನ್ನು ಬೈದು ಒಂದು ಪದ್ಯವನ್ನು ಬರೀತಾರೆ. ಬಟ್ ಏನಾಗಿರುತ್ತೆ ಅಂದರೆ ಅವ್ರ ಕೈ ಮುರಿದೋಗಿ ಪಾಪ ಆಸ್ಪತ್ರೆಯಲ್ಲಿರ್ತಾರೆ, ಹೋಗೋಕ್ಕಾಗಲ್ಲ. ಆದರೆ ಕಾವ್ಯಂ ಅವ್ರಿಗೆ ಹೇಗಾದರೂ ಮಾಡಿ ಅದನ್ನು ಓದಿಸ್ಲೇಬೇಕು ಅಂತೇಳಿ ಆ ಕಾರಣದಿಂದ ಏನು ಮಾಡ್ತಾರೆ, JSMಗೆ ಆ ಕವಿತೆ ಕರೆದುಬಿಟ್ಟು ಆ ಕವಿತೆನ ಕೊಡ್ತಾರೆ. ಹೋಗಿ ನೀನು ಬಿಡಬೇಡ, ಈ ಕವಿತೆ ಓದ್ಬಿಟ್ಟೆ ಬಾ ಅಂತೇಳಿ. ಸೊ ಆ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸೊ ಅಷ್ಟು ಚೆನ್ನಾಗಿ ಅವರನ್ನು ಬಲ್ಲವರಾಗಿದ್ದಾರೆ. ಮತ್ತು ಕಾವ್ಯಂ ರಾಜಗೋಪಾಲ್ ಅವರ ನಾಟಕಗಳ ಒಂದು ಇತಿಹಾಸದಲ್ಲಿ ನೋಡಿದರೆ ಇದರಲ್ಲಿ ಗುರುತಿಸ್ತಾರೆ ಮತ್ತು ಸುಮಾರು ಜನ ಗುರುತಿಸಿದ್ದಾರೆ. ಏನಂತಂದರೆ B.V. ಕಾರಂತರಿಗೆ ಮುಂಚೆಯೇ, ಸಾಕಷ್ಟು ಮುಂಚೆಯೇ ಕನ್ನಡ ರಂಗಭೂಮಿಯಲ್ಲಿ ಹೊಸ ರೀತಿಯ ನಾಟಕದ ಪ್ರಯೋಗಗಳನ್ನು ಓನಾಮ ಹಾಕಿದವರೇ ಕಾವ್ಯಂ ರಾಜಗೋಪಾಲ್ ಅವರು. ಅದು ನಾಟಕದ ರಚನೆಯಲ್ಲಿರ್ಬೋದು, ನಿರ್ದೇಶನದಲ್ಲಿರ್ಬೋದು, ಮತ್ತು ಅದನ್ನು ಪ್ರಯೋಗ ಮಾಡುವ ರೀತಿಯಲ್ಲಿರ್ಬೋದು, ಎಲ್ಲದರಲ್ಲಿ ಕೂಡ ಆ 60ರ ದಶಕದ ಕಾಲಕ್ಕೇ ಅವರು ಒಂದು ಭಿನ್ನವಾದ ನೋಟವನ್ನು ಕನ್ನಡ ರಂಗಭೂಮಿಗೆ ಕೊಟ್ಟುಬಿಟ್ಟಿದ್ರು ಅಂತೇಳಿ. ಮತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಕ್ರಾಂತಿ ಬಂತು ಕ್ರಾಂತಿ ನಾಟಕವನ್ನು ಕೂಡ ಮಾಡಿಸ್ತಾರೆ. ಲಂಕೇಶರ ಕ್ರಾಂತಿ ಬಂತು ಕ್ರಾಂತಿ ನಾಟಕವನ್ನು. ಆ ನಾಟಕವನ್ನು ನೋಡೋದಕ್ಕೆ ಲಂಕೇಶರು ಬರ್ತಾರೆ. ಅವರಿಗೆ ಖುಷಿ ಆಗೋದಿಲ್ಲ. ಅವರು ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾರೆ. ಕಾವ್ಯಂ ಅವರು ಒಂದೇ ಮಾತು ಹೇಳ್ತಾರೆ ಅವರಿಗೆ, ಏನಂತಂದರೆ ನಾಟಕ ಬರೆದ ಮೇಲೆ ಆ ನಾಟಕಕಾರ ಸತ್ತ ಅಂಥೇಳಿ. ಅಂದರೆ ನಾಟಕ ಬರೆದ ಮೇಲೆ ನಿಮ್ಮ ಕಾಲ ಮುಗೀತು, ಅದು ನಿರ್ದೇಶಕನ ಕೈಯಲ್ಲಿ ಆಡುವ ಗೊಂಬೆ ಅದು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಮತ್ತು ಅದನ್ನೇ B.V. ಕಾರಂತರ ಯಾವುದೇ ಪ್ರಯೋಗಗಳನ್ನು ನೋಡಿದರೆ ಮತ್ತು ಆ ನಂತರದ ನಿರ್ದೇಶಕರ ಯಾವುದೇ ಪ್ರಯೋಗಗಳನ್ನು ನೋಡಿದರೆ ಆವಾಗ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಆ ಕಾವ್ಯಂ ಆ ಕಾಲಕ್ಕೇ ಅದಕ್ಕೆ ಬೀಜವನ್ನು ಬಿತ್ತಿದ್ರು ಅಂಥೇಳಿ. ಒಂದು ಘಟನೆ ಏನಂತಂದರೆ, ಆ ನಾಟಕ ಆಗಲೇ ಹೇಳಿದ್ನಲ್ಲ, ಅಶ್ವತ್ಥಾಮ ಮತ್ತು ಯಶೋಧರೆ ಇದ್ದು, ಅವಾಗೇನಾಗುತ್ತೆ, ಮಾನ್ಯ KMS ಅವರು ಆ ನಾಟಕಗಳ 3ನೇ ದಿನ ಅವ್ರಿಗೊಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾರೆ ಕಾವ್ಯಂ ಅವರಿಗೆ. ಏನಂತಂದರೆ ಆ ನಾಟಕ ಅಶ್ವತ್ಥಾಮನ ನಾಟಕದಲ್ಲಿ ಬಳಸಿದ್ದಂಥ ಕತ್ತಿ ಮತ್ತು ಒಂದು ಬುದ್ಧನ ವಿಗ್ರಹವನ್ನು ಕೊಡ್ತಾರೆ. ಸೊ ಹೇಗೆ ಅಂದರೆ ಕಾವ್ಯಂ ಒಂದು ದೊಡ್ಡ ಮಟ್ಟದ ಒಂದು ಛಾಪನ್ನು ಬೀರಿದ್ರು ಅಂತಂದರೆ, G.P. ರಾಜರತ್ನಂ ಅವರು ಅದರಿಂದ ಪ್ರಭಾವಿತರಾಗಿ ಒಂದು ಲೇಖನವನ್ನು ಬರೀತಾರೆ. ಏನಂತಂದರೆ ಬುದ್ಧ ಮತ್ತು ಖಡ್ಗ ಅಂಥೇಳಿ. ಸೊ ಈ ರೀತಿಯಲ್ಲಿ ಕಾವ್ಯಂ ನಮ್ಮ ಒಳಗಡೆ ಎಲ್ಲ ಆಳವಾಗಿ ಇದ್ದವರು.
ಕಾವ್ಯಂ ಒಂದು ರೀತಿಯಲ್ಲಿ ನದಿಯ ಮೇಲಿನ ಗಾಳಿ. ಸೊ ಯಾಕೆ ನಾನು ನದಿಯ ಮೇಲಿನ ಗಾಳಿಯನ್ನು ಮಾತ್ರ ಹೇಳ್ತಿದ್ದೇನೆ ಅಂತಂದರೆ, ನಾವು ಕಾವ್ಯಂ ಅವರ ಸಾಹಿತ್ಯ ಲೋಕವನ್ನು ನಾವು ಪ್ರವೇಶಿಸಿದ್ದು ಆ ನದಿಯ ಮೇಲಿನ ಗಾಳಿ ಕವನ ಸಂಕಲನದ ಮೂಲಕ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಕಾವ್ಯಂ ಯಾವತ್ತೂ ಕೂಡ ನದಿಯ ಮೇಲಿನ ತಂಗಾಳಿ ಮಾತ್ರವೇ ಆಗಿರಲಿಲ್ಲ. ತಂಗಾಳಿ ಆಗಿದ್ದರು, ಆದರೆ ಅದು ಮಾತ್ರವೇ ಆಗಿರಲಿಲ್ಲ. ಅವರು ಮೇ ತಿಂಗಳ ಒಂದು ಅಬ್ಬರ ಕೂಡ ಆಗಿದ್ದರು ಅಂಥೇಳಿ. ಅವರ ಇನ್ನೊಂದು ಸಂಕಲನದ ಹೆಸರು ಮೇ ತಿಂಗಳ ಒಂದು ಅಬ್ಬರ ಅಂಥೇಳಿ. ಅಂದರೆ ಆ ಗಾಳಿಯೂ ಮತ್ತು ಆ ಅಬ್ಬರವೂ ಎರಡನ್ನೂ ಕೊಲಾಜ್ ಮಾಡಿದರೆ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತಲ್ಲ, ಅದೇ ಕಾವ್ಯಂ ರಾಜಗೋಪಾಲ್. ಸೊ ಹಾಗಾಗಿ ಒಂದು ಸಾಕಷ್ಟು ನಾವು ವಿದ್ಯಾರ್ಥಿಗಳಾಗಿದ್ದಾಗಿನ ನಮ್ಮ ಮತ್ತು ಅವರ ಒಡನಾಟವನ್ನು ಕೂಡ ಸಾಕಷ್ಟು ಮಾತಾಡಬಹುದು. ಮತ್ತು ಅವರ ಕವನ ಸಂಕಲನ ಮತ್ತು ಅವರ ನಾಟಕಗಳು ಮತ್ತು ಅವರ ಕಥಾ ಸಂಕಲನ, ಯಾಕೆ ಅಂತಂದರೆ ಅವರ ಅನಾಥ ಮೇಷ್ಟರ ಸ್ವಗತ ಸಂಪ್ರದಾಯ ಏನಿದೆ ಅದು ತುಂಬ ಒಂದು ಅದ್ಭುತವಾದಂಥ ಕಥಾ ಸಂಕಲನ. ಮತ್ತು ಅದನ್ನು ನಾವು ಆಕಾಶವಾಣಿಗೆ ನಾನು ನಾಗರಾಜ ಮೂರ್ತಿಯವರೆಲ್ಲ ಸೇರಿ ಅದನ್ನು ಒಂದು ಆಡಿಯೋ ನಾಟಕವಾಗಿ ಕೂಡ ಅದನ್ನು ಮಾಡಿದ್ವಿ. ಸೊ ಆ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ತನ್ನ ಒಳಗಡೆ ಒಂದು ಬೀಜದಂತೆ ಇಟ್ಟುಕೊಂಡು ಅದನ್ನು ಸಾಕಿ ಅದನ್ನು ಬೆಳೆಯುವ ಹಾಗೆ ನೋಡಿಕೊಂಡವರು ಅವರು. ಕಾವ್ಯಂ ರಾಜಗೋಪಾಲ್ ಅವರ ಸಾಹಿತ್ಯದ ಬಗ್ಗೆ ಈ ಮುರಳಿ ಕುಡ್ಲೂರವರೇನು ಒಂದು PhD ಮಹಾಪ್ರಬಂಧವನ್ನು ಬರೆದಿದ್ದಾರೆ, ನಿಜಕ್ಕೂ ಅದು ತುಂಬ ದೊಡ್ಡ ಕೊಡುಗೆ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತಂದರೆ, ಒಂದು ಈ ವಿಶ್ಲೇಷಣೆಯ ಮೇಲೆ ನಾವು ಸಾಕಷ್ಟು ಪ್ರತಿ ವಿಶ್ಲೇಷಣೆಯನ್ನು ಕೊಡಬಹುದು ಮತ್ತು ಇದರ ಅನಾಲಿಸಿಸನ್ನು ಕೂಡ ಮಾಡಬಹುದು. ಆದರೆ ಕಾವ್ಯಂ ರಾಜಗೋಪಾಲ್ ಅವರ ಮೇಲಿನ ಪ್ರೀತಿಯಿಂದ ಅಷ್ಟೂ ಸಾಹಿತ್ಯವನ್ನು ಅವರು ಓದಿ ಮಾಡಿರೋದು ತುಂಬ ಇಷ್ಟ ಆಯಿತು. ನಾನು ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ, ಅವರು ವಿದ್ಯಾರ್ಥಿಯಾಗಿ ಇದ್ದಾಗ ನಾವು ಅವರನ್ನು ನೋಡಿದ ಬಗೆ ಇದೆಯಲ್ಲ, ಸೊ ನಾವು ತುಂಬ ತೀಟೆ ಮಾಡ್ತಿದ್ವಿ, ತುಂಬ ಕ್ಲಾಸಿಗೆ ಬಂಕ್ ಮಾಡ್ತಿದ್ವಿ. ಕ್ಲಾಸಿಗೆ ಬಂಕ್ ಮಾಡೋದು ಅಂದರೆ ಕ್ಲಾಸಲ್ಲಿಂದ ಆಚೆ ಕೂತ್ಕೊಂಡು ಕ್ಲಾಸಲ್ಲಿ ಹೋಗೋವ್ರಿಗೂ ಬಿಡದೇ ಇರೋಂಗೆ ಗಲಾಟೆ ಮಾಡ್ಕೊಂಡು ಕುಳಿತಿರ್ತಿದ್ವಿ. ಬಟ್ ಅವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾ ಇದ್ದರು ಅಂತಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಕಾವ್ಯಂ ಅವರು ನಮ್ಮೊಳಗಡೆ ನಿಧಾನವಾಗಿ ಇಳಿದು ನಮ್ಮನ್ನು ಬೆಳೆಸಿದ್ದು. ಸೊ ಕಾವ್ಯಂ ಅವರ ಕಾರಣಕ್ಕೇ ನಾನು ಬರಹ ಲೋಕಕ್ಕೆ ಪ್ರವೇಶ ಮಾಡಿದೆ. ನನ್ನ ಮೊದಲ ಕವಿತೆ ಪ್ರಕಟ ಆಗಿದ್ದು ಕ್ರೈಸ್ಟ್ ಕಾಲೇಜಿನ ಕನ್ನಡ ಸಂಘದ ಸ್ಪರ್ಧೆಯಲ್ಲಿ. ಅದಕ್ಕೆ ಕಾರಣರಾಗಿದ್ದು ಕಾವ್ಯಂ ರಾಜಗೋಪಾಲ್. ಆ ನಂತರದಲ್ಲಿ ನಾನು ಕವಿತೆಗಳನ್ನು ಬರೆದು ಮುಂದುವರೆದೆ. ಅಷ್ಟೇ ಅಲ್ಲ, ನಾನು ಸಂಸ್ಕೃತದ ವಿದ್ಯಾರ್ಥಿ ಆಗಿದ್ದೆ. ಸುಮಾರು 5 ವರ್ಷಗಳ ಕಾಲ ನಾನು ಸಂಸ್ಕೃತವನ್ನು ಓದಿದಾಗ ಅವರು ನನಗೆ ಮತ್ತೆ ತಿರುವು ಕೊಟ್ಟು ನಾನು ಕನ್ನಡವನ್ನು ಆಪ್ಷನಲ್ಲಾಗಿ ಕೈಗೆತ್ತಿಕೊಳ್ಳೋದಕ್ಕೆ ಕೂಡ ಕಾರಣರಾದರು. ಹಾಗೆ ಸದ್ದಿಲ್ಲದೆ ಎಷ್ಟೋ ವ್ಯಕ್ತಿತ್ವದ ಒಳಗೆ ಇಳಿದು ಅವರು ತುಂಬ ಬದಲಾವಣೆಯನ್ನು ತಂದಿದ್ದಾರೆ. ಸೂರ ಮೆಕ್ಕುಂಡಿಯವರು ನನ್ನ ಪ್ರೀತಿಯ ಕವಿ. ಅವರು ಮಾತಾಡ್ತಾ ಒಂದು ಸಲ ನನ್ನ ಜೊತೆ ಹೇಳಿದರು ಏನಂತಂದರೆ, ಅವರು ಕೂಡ ಅಧ್ಯಾಪಕರು. ಸೊ ಅವ್ರಿಗೇನಾಗಿತ್ತು, ಅವರ ಆರ್ಥಿಕ ಕಾರಣಗಳಿಗಾಗಿ, ಮನೆ ಪರಿಸ್ಥಿತಿ ಕಾರಣಗಳಿಗಾಗಿ ಅವರು ನೇರವಾಗಿ ಯಾವುದೇ ರೀತಿಯ ಹೋರಾಟಕ್ಕೆ ಧುಮುಕಲಿಕ್ಕೆ ಆಗಲಿಲ್ಲ. ಆ ಒಂದು ವಿಷಾದ ಅವರಿಗೆ ತುಂಬ ಇತ್ತು. ನನ್ನ ಜೊತೆ ಮಾತಾಡ್ತಾ ಅವ್ರು ಹೇಳಿದರು, ನಾನು ಯೋಧನಾಗಿ ರಣರಂಗಕ್ಕೆ ಇಳಿಯೋದಕ್ಕಾಗಲಿಲ್ಲ, ಆದರೆ ರಣರಂಗಕ್ಕೆ ಹೋದವರಿಗೆ ನಾನು ಕತ್ತಿ ಮತ್ತು ಗುರಾಣಿಯನ್ನು ತಯಾರಿಸಿಕೊಟ್ಟೆ ಅನ್ನೋ ತೃಪ್ತಿ ನನಗಿದೆ ಅಂತ. ಕಾವ್ಯಂ ರಾಜಗೋಪಾಲ್ ಅವರನ್ನು ನೋಡಿದರೆ ನನಗನಿಸಿದ್ದೇನೆಂತಂದರೆ, ಅವರು ಯೋಧರೂ ಹೌದು ಮತ್ತು ಯೋಧರಾಗಿ ರಣರಂಗಕ್ಕೆ ಹೋದವರಿಗೆ ಕತ್ತಿ ಗುರಾಣಿ ಎರಡನ್ನೂ ಕೊಟ್ಟವರೂ ಹೌದು ಅಂತ ನನಗನ್ನಿಸ್ತದೆ. ಮತ್ತು ಅಷ್ಟೇ ಅಲ್ಲ, ಕಾವ್ಯಂ ಅವರ ಜೊತೆ ಒಡನಾಡಿದ ಬಹುತೇಕ ಜನರಿಗೆ ಗೊತ್ತಿದೆ. ನಾನು ರಂಜಾನ್ ದರ್ಗಾ ಅವರು ಅನುವಾದಿಸಿದಂಥ ಒಂದು ಕವಿತೆ ಇದೆ, ರಸೂಲ್ ಗಂಚತೋವ್ ಅಂತೇಳಿ. ಆತ ರಷ್ಯಾದ ಕವಿ. ಆತ ಬರಿತಾನೆ, ಇಲ್ಲಿ ನಮಸ್ಕರಿಸು, ಏಕೆಂದರೆ ಇವರು ಮಠಾಧೀಶರಾಗಿರಲಿಲ್ಲ. ಇಲ್ಲಿ ನಮಸ್ಕರಿಸು, ಏಕೆಂದರೆ ಅವರು ಚಕ್ರವರ್ತಿಯಾಗಿರಲಿಲ್ಲ. ಇಲ್ಲಿ ನಮಸ್ಕರಿಸು, ಏಕೆಂದರೆ ಅವರು ಕೇವಲ ಮನುಷ್ಯರಾಗಿದ್ದರು ಅಂತ. ಕಾವ್ಯಂ ರಾಜಗೋಪಾಲ್ ನಿಜಕ್ಕೂ ಕೂಡ ಒಬ್ಬ ಕೇವಲ ಮನುಷ್ಯ. ಆ ಕೇವಲ ಮನುಷ್ಯತ್ವವನ್ನು ಪ್ರತಿಪಾದಿಸಿದ ಮನುಷ್ಯನನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತು ಈ ನಡೀತಾ ಇರುವಂಥ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲೂ ಕೂಡ ಅವರ ಮನುಷ್ಯ ಪ್ರಜ್ಞೆಯನ್ನು ಎಲ್ಲೆಡೆಗೆ ತೆಕ್ಕೊಂಡೋಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು.